ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರಸ್ತೆ, ಶಿವಮೊಗ್ಗ. 2025-26ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ. ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ. ಸಂಪರ್ಕಿಸಿ 9742151421 9916514066. ದೀಪ ಹಚ್ಚುತ್ತೇನೆ ನಾನು, ಕುಗ್ಗಿದ ಮನಸ್ಸಿನ ಕನಸಿಗೆ ಜೀವ ತುಂಬುತ್ತೇನೆಂದು, ಧೈರ್ಯ ದಿಟ್ಟತನ ತುಂಬಿ ದಾರಿ ತೋರುತ್ತೇನೆಂದು ದೀಪ ಹಚ್ಚುತ್ತೇನೆ. ವಿಧಿ ಬರೆಗೆ ಬೇಕಾದಷ್ಟು ಇನ್ಫ್ಲೂಯೆನ್ಸ್ ಬರ್ಬೋದು, ಲಂಚ ಕೊಡೋರು ಬರ್ಬೋದು, ಬೇಕಾದಷ್ಟು ಒಂದು ಒತ್ತಡಗಳಿಗೆ ಇದ್ದರೂ ಕೂಡ ನಾನು ನನ್ನ ಸಿದ್ಧಾಂತಗಳನ್ನು ಬಿಟ್ಟು ಆಚೆಗೆ ಹೋಗಲ್ಲ, ಅದೇನಾದ್ರು ಬರಲಿ ಅಂತಕ್ಕಂಥದ್ದು ಪ್ರತಿಯೊಬ್ಬ ಸಾರ್ವಜನಿಕ ನೌಕರನು ಕೂಡ ಇದನ್ನು ನಾವು ಇವತ್ತಿನ ದಿವಸ ಶಪಥ ತಗೊಂಡ್ರೆ ಖಂಡಿತವಾಗಿ ನಾವು ಒಂದು ಗಾಂಧೀಜಿ ಏನೊಂದಿದ್ದು ರಾಮರಾಜ್ಯ ನಂದನವನ ಮಾಡ್ಕೊಳ್ಬೋದು. ನಮ್ಮ ದೇಶವನ್ನು ನಾವು ಇದು ನಮ್ಮ ಮನೆ ಅಂತ ತಿಳ್ಕೊಬೇಕು, ನನ್ನ ಕೆಲಸ ಅಂತ ತಿಳ್ಕೊಬೋದು, ನನ್ನ ದೇಶ ಅಂತ ತಿಳ್ಕೊಬೋದು. ಅದನ್ನು ತಿಳ್ಕೊಂಡಾಗ ಮಾತ್ರ ಅವ್ರು ಹೇಳ್ತಾರೆ ಇಷ್ಟೆಲ್ಲ ಇದ್ದರೂ ನಾನೇನಾದರೂ ಹೋಗಲಿ ಮಾಡೇ ಮಾಡ್ತೀನಿ, ಸಮ್ ಕಾಂಟ್ರಿಬ್ಯೂಷನ್ ನಾನು ಕೊಡ್ತೀನಿ. ವಿವೇಕಾನಂದರು ಹೇಳ್ತಾರೆ, ನೀನು ಯಾವಾಗಲೂ ನನಗೇನು ಕೊಡ್ತು ದೇಶ ಅಂತ ಕೇಳೋದ್ರ ಬದಲು ನೀನು ದೇಶಕ್ಕೆ ಏನು ಕೊಟ್ಟೆ ಅಂತ ಎಲ್ಲರೂ ಕೇಳ್ಕೊತೀಯ? ಅದನ್ನು ಕೇಳ್ಕೊ, ನಿನ್ನ ಆತ್ಮಸಾಕ್ಷಿನ, ಆವಾಗ ನೀನು ಜ್ಞಾನೋದಯ ಆಗುತ್ತೆ. ಕಲ್ಲಾಗು ಕಷ್ಟಗಳ ವಿಧಿ ಬಳೆಗಾರ ಪ್ರಿನ್ಸಿಪಲ್ಸ್ ಬಿಟ್ಟು ಹೋಗಲ್ಲ ನಾನು ಆಚೆಗೆ, ನನ್ನ ಸಿದ್ಧಾಂತಕ್ಕೆ ಬದ್ಧನಾಗಿರ್ತೀನಿ, ಕರ್ತವ್ಯ ಭ್ರಷ್ಟತೆ ಯಾವತ್ತೂ ಮಾಡಲ್ಲ ಅಂತಂದು ನಾವು ಶಪಥವನ್ನು ತೆಕ್ಕೊಂಡ್ರೆ ಬೇಕಾದಷ್ಟು ಕೆಲಸ ಸಾರ್ವಜನಿಕರ ವಿರುದ್ಧ ಮಾಡ್ಬೋದು. ಅದು ನಮ್ಗೆ ಆತ್ಮಸಂತೋಷವನ್ನು ಕೊಡುತ್ತೆ. ಅದಕ್ಕೆ ಹೇಳ್ತಾರೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ. ಯಾರಿಗೆ ದೀನ ದುರ್ಬಲರು ಅಂದರೆ ಯಾರು? ಇವತ್ತಿನ ದಿವಸ ದೀನ ದುರ್ಬಲರು ಅಂತಂದರೆ ಯಾರು ನೋಡಿ. ನಮ್ಮ ಲೋಕಾಯುಕ್ತ ಸಂಸ್ಥೆಗೆ 2 ಥರ ಜನ ಬರ್ತಾರೆ. ಮೂರನೇ ಕ್ಯಾಟಗರಿನೂ ಇದೆ. ಅದೇ 2 ಥರ. ಯಾರಪ್ಪ? ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗದೇ ಇರೋರು, ಯಾವುದೇ ರೀತಿ ಲಂಚ ಕೊಡೋದಕ್ಕೆ ಶಕ್ತಿ ಇಲ್ಲದಿದ್ದವರು, ಬಡವರು, ಚೈತನ್ಯ ಇಲ್ಲದಿದ್ದವರು, ಯಾವುದೇ ರೀತಿಯಾದಂಥ ಸಹಾಯ ಇಲ್ಲದೆ ಇರ್ತಕ್ಕಂಥವ್ರು, ಅಸಹಾಯಕರು ಬಂದು ನಮ್ಮನ್ನು ಕೇಳ್ಕೊತಾರೆ. ಎಲ್ಲ ಕಚೇರಿಗಳಿಗೂ ಕೂಡ ಹೋಗುವಂಥವ್ರು ಅವರೇ. ಈಗ ಜನಜನಿತವಾಗಿರೋ ಮಾತೇನು? ಲಂಚ ಯಾರ್ಯಾರು ಕೊಟ್ಟೋದಕ್ಕೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅವ್ರು ಯಾರೂ ಲೋಕಾಯುಕ್ತ ಸಂಸ್ಥೆಗೆ ಬರೋಲ್ಲ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಿಸ್ಕೋತಾರೆ. ಇನ್ಫ್ಲೂಯೆನ್ಸಿಂದ ಯಾರ್ಯಾರು ಕೆಲಸ ಮಾಡಿಸ್ಕೋತಾರೆ. ಯಾರಿಗೆ ಯಾವುದೂ ಇಲ್ಲ ಅವ್ರು ಮಾತ್ರ ಲೋಕಾಯುಕ್ತ ಸಂಸ್ಥೆನೋ ಅಥವಾ ಯಾರು ಆನೆಸ್ಟ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಹತ್ರನೋ ಲೀಗಲ್ ಸರ್ವಿಸಸ್ ಅಥಾರಿಟಿಗೋ ಎಲ್ಲೋ ಒಂದು ಕಡೆ ಓಡೋಗ್ತಾನೆ. ಇಂಥವರು ಬೆಲ್ಲ ಸಕ್ಕರೆಯಾಗಿ ದೀನ ದುರ್ಬಲರಿಗೆ, ಇಂಥವ್ರಿಗೆ ನಾವು ಸಹಾಯಕರಾಗಬೇಕು, ಅವ್ರನ್ನ ಮೇಲೆತ್ಕೋಬೇಕು. ಆವಾಗಲೇ ನಾವು ಎಲ್ಲರಿಗೂ ಸಮ ಪಾಲನ್ನು ಕೊಡೋದಕ್ಕೆ ಸಾಧ್ಯ, ಸಮ ಬಾಡನ್ನು ಕೊಡೋದಕ್ಕೆ ಸಾಧ್ಯ. ಆವಾಗ ಎಲ್ಲರೊಳಗೊಂದಾಗು ಮಂಕುತಿಮ್ಮ, ನೀನು ಹುಟ್ಟಿದ್ದಕ್ಕೆ ಸಾಯೋದ್ರೊಳಗಾಗಿ ನೀನು ಏನೇನು ಮಾಡ್ತೀಯ ಆ ಜೀವನ ಒಂದು ಸಾರ್ಥಕ್ಕೆ ಸಿಕ್ಕುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಕವಿಗಳು. ನಮ್ಮ ಕವಿಗಳು, ಕವಿ ಪುಂಗವರು ಎಷ್ಟು ಒಳ್ಳೆತನದಿಂದ, ಕುವೆಂಪುರವರು, ನಮ್ಮ ಡಿ.ವಿ. ಗುಂಡಪ್ಪನವರು ಎರಡನ್ನೂ ಸೇರಿಸಿ ನಾವು ಇವತ್ತಿನ ದಿನ ಅರ್ಥ ಮಾಡಿಕೊಂಡ್ರೆ ನಾವು ನಮ್ಮ ಜೀವನ ಹೇಗೆ ಸಾರ್ಥಕ್ಯ ಮಾಡ್ಕೋಬೋದು ಅಂತನ್ನೋದನ್ನು ನಾವು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಈ 3 ದಿನದಲ್ಲಿ ನಾನು ಹೇಳೋದಿಷ್ಟೇ, ಹಿಂದೆ ನಾವು ಏನಾಗಿದ್ವಿ ಬಿಟ್ಬಿಡೋಣ. ಪಾಸ್ಟ್ ಈಸ್ ಪಾಸ್ಟ್. ನಾಳೆಯಿಂದ ನಾವೇನು ಮಾಡಬೇಕು, ನಾಳೆಯಿಂದ ನಾವು ಹೇಗಿರಬೇಕು, ನಮ್ಮ ಕರ್ತವ್ಯದಲ್ಲಿ ಅದನ್ನು ಪಾಲನೆ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ನಿಮ್ಮಿಂದನೂ ಕೂಡ ಅದನ್ನೇ ನಾನು ನಿರೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾ, ಈ 3 ದಿನ ಕಾರ್ಯಕ್ರಮವನ್ನು ಒಂದು ಶಾಂತಿಯುತವಾಗಿ ಮಾಡೋಣ ಅಂತ ಹೇಳ್ತೀನಿ.